ಏಯ್ ಮತ್ತೆ ಏನಕ್ಕೆ ಬಂದೆ? ಓ, ನನ್ನ ಗಂಡನ ನನಗೆ ಬಿಟ್ಕೊಟ್ಬಿಡಿ ಪ್ಲೀಸ್ ಅಂತ ಭಿಕ್ಷೆ ಬೇಡದಕ್ಕ? ಅವೆಲ್ಲ ಆಗಲ್ಲ, ಹೋಗೆ ಔಟ್. ಏಯ್ ಡೋರ್ ಏನಕ್ಕೆ ಆಗ್ತೆ? ಅದೇ ಹೇಳೋದ್ನಲ್ಲ, ವೈಯಕ್ತಿಕವಾಗಿ ಮಾತಾಡಬೇಕು ಅಂತ, ಅದಕ್ಕೆ ಬಾಗ್ಲಾಗ್ತೆ. ಈ ಬೆಳೆದಿರೋ ಡೈಲಾಗ್ ಎಲ್ಲ ಬೇಕಾಗಿಲ್ಲ, ಹೋಗಿಲ್ಲಿಂದ ತೊಲ್ಗು. ಹೋಯ್ತೀನಿ, ಆದರೆ ಹೋಗೋಕ್ಕೂ ಮುಂಚೆ ಕೊನೆದಪ್ಪ ಒಂದು ಕಿತ ಕೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಮತ್ತೆ ನನ್ನ ಗಂಡನ ಮಧ್ಯೆ ಬರಬೇಡ. ನನ್ನ ಗಂಡನ ಬಿಟ್ಬಿಡು. ಅದು ಕನ್ಸಲ್ಲೂ ಸಾಧ್ಯ ಇಲ್ಲ. ನೀನೇ ಅಲ್ಲ, ಯಾರು ಹೇಳಿದ್ರು ಸರಿ, ನನ್ನ ಜೈನ ಯಾರು ದೂರ ಮಾಡೋಕ್ಕಾಗಲ್ಲ. ಅದನ್ನ ನಿನ್ ಕನ್ಸು ಕಾಣಬೇಡ. ಹೋಗಿಲ್ಲಿಂದ. ಜೈ ಯಾವತ್ತಿದ್ರು ನನ್ನೋರು, ನಾನು ಅವ್ರನ್ನ ಯಾರಿಗೂ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಬಹುಶಃ ನಿನ್ಗೆ ಯಾವುದೋ ಮನೆ ಹಾಳು ದೆವ್ವನೇ ಮೆಟ್ಕೊಂಡಿರ್ಬೇಕು, ಅದಕ್ಕೆ ಹಿಂಗೆ ಆಡ್ತಿದ್ಯಾ. ಹಲೋ, ಏನ್ ಹೇಳ್ತಿದ್ಯಾ? ಏನೇ ಹಂಗಂದ್ರೆ? ಇದೆಲ್ಲ ನಿನಗೆ ಗೊತ್ತಿಲ್ಲ ಅಲ್ವಾ? ಸರಿ, ನಾನೇ ಬುಡ್ಸ್ ಹೇಳ್ತೀನಿ ಬಿಡು. ನಮ್ಮ ಊರ್ ಕಡೆಗೆ ನಿನ್ ಥರ ಅಂದ್ರೆ ಲೂಸ್ ಥರ ತಲೆ ಕೆಟ್ಟೋರ್ ಥರ ಆಡ್ತಾ ಇದ್ರೆ ಮೈ ಮ್ಯಾಕೆ ದೆವ್ವ ಮಟ್ಕೊಂಡಿದೆ ಅಂತ ಹೇಳ್ತಾರೆ. ಆ ದೆವ್ವನ ಆಚಾಗಕ್ಕೆ ಒಂದು ದಾರಿ ಐತೆ, ಅದನ್ನ ಮಾಡಿದ್ರೆ ಎಲ್ಲ ಸರಿ ಹೋಯ್ತೈತೆ. ಈಗ ನಿನ್ ಮೈ ಮೇಲೆ ಐತಲ್ಲ ಕಂಡೋರ್ ಸಂಸಾರನ ಹಾಳು ಮಾಡೋ ದೆವ್ವ, ಅದು ಬಿಟ್ಟೋಯ್ತದೆ. ಆಮ್ಯಾಕೆ ನೀನು ನೆಟ್ಟಗಾಯ್ತ್ಯ. ಅದಕ್ಕೆ ಪರಿಹಾರ ಏನ್ ಗೊತ್ತಾ? ಅದಕ್ಕೆ ಪೊರ್ಕೆ ಸೇವೆ ಅಂತಾರೆ. ಪೊರ್ಕೆ ಸೇವೆ ಮಾಡಿದ್ರೆ ಎಂತ ದೆವ್ವ ಆದ್ರೂ ಎದ್ನೋ ಬಿದ್ನೋ ಅಂತ ಓಡೋಯ್ತಾ ಇರ್ತದೆ. ಈಗೇನು ಪೊರ್ಕೆ ಸೇವೆ ಮಾಡೋದಾ? ನಿನ್ ಮೈ ಮೇಲೆ ಇಟ್ಟಿರೋ ದೆವ್ವ ಬಿಟ್ಟೋಗ್ಬೇಕಲ್ಲ. ಏಯ್, ಪೊರ್ಕೆ ಏನಕ್ಕೆ ತಂದಿದ್ಯಾ? ಅಯ್ಯೋ, ಇದೇ ನಿನ್ ಕೇಳ್ತಿದ್ಯಾ? ಪೊರ್ಕೆ ಸೇವೆನ ಪೊರ್ಕೆಲ್ ಮಾಡ್ದೆ ಇನ್ಯಾದಲ್ಲಿ ಮಾಡಕ್ಕಾಯ್ತದೆ? ಅದಕ್ಕೆ ಪೊರ್ಕೆ ತಂದೀವ್ನಿ. ನಿನ್ನಂತ ಬಂಡ್ರಿಗೆ ಬರೀ ಬಾಯಿ ಮಾತು ಸಾಕಾಗಿಲ್ಲ, ಹಾಕೊಂಡು ನಾಲ್ಕು ಬಾರಿಸಿದ್ರೆ ಹಿಡ್ಕೊಂಡಿರೋ ದೇವ ಬಿಟ್ಟೋಯ್ತದೆ. ನನ್ ಗಂಡನೇ ಬೇಕೇನ ನಿನ್ಗೆ?